ಮಾತೃದೇವೋ ಭವ. ತತ್ವಮಸಿ ಚಾನಲ್ಗೆ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದು ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ. ಇವತ್ತು ನಾನು ವಿಶಿಷ್ಟವಾದಂಥ ಒಂದು ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಈ ಅದ್ಭುತ ಸಂಖ್ಯೆ 8ನೇ ಸಂಖ್ಯೆ. 8ನೇ ಸಂಖ್ಯೆ ಅಂದ್ರೇ ಒಂದು ಸಕ್ಸಸ್, ಹಾರ್ಡ್ ವರ್ಕ್ ಅಂತ ಕರಿತೀವಿ. ಇನಿಷಿಯಲಲ್ಲಿ ಸ್ವಲ್ಪ ಕಷ್ಟಗಳು ಕೊಟ್ಟಿದ್ದರು, ತೊಂದರೆಗಳು ಕೊಟ್ಟಿದ್ದರು, ಆಮೇಲೆ ತುಂಬ ಅಗಾಧವಾದಂಥ ಸಕ್ಸಸ್ ಪಡ್ಕೊಳ್ತಕ್ಕಂಥ ಸಂಖ್ಯೆ ಇದು. ಮುಂದೊಂದು ದಿವಸ ಹೇಳ್ತೀನಿ 8ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಏನೇನು ಅದ್ಭುತಗಳನ್ನು ಮಾಡಿದ್ದಾರೆ ಅಂತ. ಯಾರೂ ಹೆದರ್ಕೋಬೇಕಾಗಿಲ್ಲ. ಮೊದಲು ಪರೀಕ್ಷೆ ಅನ್ನೋದಿರುತ್ತೆ. 8ನೇ ಸಂಖ್ಯೆ ಅಂದರೆ ಶನಿ ಭಗವಾನರು. ಶನಿ ಭಗವಾನರಂದ್ರೆ ಏನಂದರೆ ನಿಮಗೆ ಫಸ್ಟು ಎಕ್ಸಾಮಿನೇಷನ್ ಕೊಟ್ಬಿಡ್ತಾರೆ, ಆಮೇಲೆ ನಿಮಗೆ ಪಾಠ ಹೇಳ್ಕೊಡ್ತಾರೆ, ಲೆಸನ್ ಹೇಳ್ಕೊಡ್ತಾರೆ. ಕಾಲೇಜಲ್ಲಿ, ಸ್ಕೂಲಲ್ಲಿ ಆ ಥರ ಇಲ್ಲ. ವರ್ಷ ಪೂರ್ತಿ ನಾವು ಪಾಠ ಓದಿ ಆಮೇಲೆ ಎಕ್ಸಾಮಿನೇಷನ್ ಬರಿತೀವಿ. 8ನೇ ಸಂಖ್ಯೆಯಲ್ಲಿ ಅದೆಲ್ಲ ಏನೂ ಅವಕಾಶ ಇರಲ್ಲ ನಿಮಗೆ. ಸ್ಟ್ರೈಟ್ ಅವೇ ಎಕ್ಸಾಮಿನೇಷನ್ ಇರುತ್ತೆ. ಇದನ್ನು ಶನಿ ಭಗವಾನರನ್ನು ಹೊಲಿಸ್ಕೊಳ್ಳೋದು ಬೇಕಂದರೆ ನಿಮಗೆ ಭಕ್ತಿನೇ ಮುಖ್ಯ. ನೆನ್ನೆ ಹೇಳಿದ್ವಲ್ಲ, ಕೇತುನ ಹೊಲಿಸ್ಕೋಬೇಕಂದ್ರೆ ಭಕ್ತಿನೇ ಮುಖ್ಯ. ಗಣಪತಿಯನ್ನು ಆರಾಧನೆ ಮಾಡಿ. ಇಲ್ಲಿ ಶನಿ ಭಗವಾನರನ್ನು ಹೊಲಿಸ್ಕೋಬೇಕಂದ್ರೆ ಭಕ್ತಿನೇ ಮುಖ್ಯ. ಮತ್ತು ಡಿಸಿಪ್ಲೈನ್, ನಮ್ಮಲ್ಲಿ ಶಿಸ್ತಿರಬೇಕು. ಇಂಥ ಟೈಮ್ಗೆ ಊಟ ಮಾಡಿದ್ರೆ ಒಂದು ಟೈಮ್ಗೆ ಊಟ ಮಾಡಬೇಕು, ಇಂಥ ಟೈಮ್ಗೆ ಮಲ್ಕೊಳ್ತೇವೆ ಅಂದರೆ ಮಲ್ಕಬೇಕು. ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಎದ್ದೇಳಬೇಕು, ಧಾರ್ಮಿಕವಾಗಿ ನಡಿಬೇಕು, ದುಡಿದು ತಿನ್ನಬೇಕು. ಆವಾಗ 8ನೇ ಸಂಖ್ಯೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಈ 8ನೇ ಸಂಖ್ಯೆಯನ್ನು ನೀವು ಮುಖ್ಯವಾಗಿ ಹೊಲಿಸ್ಕೋಬೇಕು ಅಂದರೆ ಇಷ್ಟ ದೇವರಂದರೆ 8ನೇ ಸಂಖ್ಯೆಗೆ ಹನುಮಾನ್ ದೇವರು. ಗೊತ್ತಿದೆ, ಹನುಮಾನ್ ದೇವರು ಒಲಿದ್ರೆ ನಮಗೆಲ್ಲ ಒಲ್ದಂಗೆ. ಅದರಿಂದ ಹನುಮಾನ್ ದೇವರನ್ನು ನೀವು ಹೊಲಿಸ್ಕೊಳ್ಳಿ, ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ಹನುಮಾನ್ ದಂಡಕ ಹೇಳ್ಕೊಳ್ಳಿ. ಮತ್ತೊಬ್ಬ ದೇವರು ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿನ ಆರಾಧನೆ ಮಾಡಿದರೂ ಕೂಡ 8ನೇ ಸಂಖ್ಯೆಯಲ್ಲಿರ್ತಕ್ಕಂಥ ನೆಗೆಟಿವ್ಸು, ದೋಷಗಳು ಹೋಗುತ್ತೆ. ಮುಖ್ಯವಾಗಿ ಶನಿದೇವ್ರನ್ನೇ ಆರಾಧನೆ ಮಾಡಿ, ಶನಿದೇವ್ರಿಗೆ ತೈಲಾಭಿಷೇಕ ಮಾಡಿದರೂ ಕೂಡ ಒಳ್ಳೆ ಫಲ ಸಿಕ್ಕತ್ತೆ. ಈ 8ನೇ ಸಂಖ್ಯೆಯವರು ಮುಖ್ಯವಾಗಿ ಆರಾಧನೆ ಮಾಡಬೇಕಾಗಿರ್ತ ದೇವತೆಗಳು ಹನುಮಾನ್, ಅಯ್ಯಪ್ಪ, ಶನಿದೇವರು. 8ನೇ ಸಂಖ್ಯೆಗೆ ಮುಖ್ಯವಾಗಿ ಧರಿಸಬೇಕಾಗಿರ್ತಕ್ಕಂಥ ರತ್ನ ನೀಲ. ಒಂದು ವೇಳೆ ಯಾರಿಗಾದ್ರೂ ನೀಲ ಕಾಸ್ಟ್ಲಿ ಆಗಿರೋದ್ರಿಂದ ಆಫರ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ಅಮೇಥಿಸ್ಟ್ ಅಂತಕ್ಕಂಥ ಸಬ್ಸ್ಟೋನ್ ಇದೆ. ಆದರೆ ಸ್ಟೋನ್ಸ್ ಯಾವುದಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಪರ್ಯಾಯ ಸ್ಟೋನ್ಸನ್ನು ಯಾವಾಗಲೂ ಕೂಡ ನೀಲಕ್ಕೆ ಮಾತ್ರ ಯೂಸ್ ಮಾಡಿ. ಇದನ್ನು ಅಮೇಥಿಸ್ಟ್ ಅಂತ ಕರಿತೀವಿ. ಮತ್ತು ಸಾಕಷ್ಟು ಜನ ಇವಾಗೆಲ್ಲ ಮಾರ್ಕೆಟೆಲ್ಲ ಮಾಡ್ತಾ ಇರ್ತಾರೆ. ನೀವು ಅಮೇಥಿಸ್ಟ್ ಬ್ರಾಸ್ಲೆಟ್ ಹಾಕ್ಕೊಳ್ಳಿ, ಅಮೇಥಿಸ್ಟು ಸರ ಹಾಕ್ಕೊಳ್ಳಿ, ಆ ಕ್ರಿಸ್ಟಲ್ ಹಾಕ್ಕೊಡಿ. ಏನೂ ಇರೋದಿಲ್ಲ. ನೀವು ನೈಸರ್ಗಿಕವಾಗಿರ್ತಕ್ಕಂಥ ರತ್ನಗಳನ್ನು, ನವರತ್ನಗಳನ್ನು ಧಾರಣೆ ಮಾಡಿದಾಗಲೇ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು. ಆದ್ದರಿಂದ ಶನಿದೇವರಿಗೆ ನೀಲ ಮುಖ್ಯವಾಗಿ, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಅಮೇಥಿಸ್ಟ್ ಮೊದಲು ತೊಗೊಂಡು ಬಂದು, ಎಕ್ಸ್ಪೆಷಲಿ ಈ ಸ್ಟೋನನ್ನು ಪರೀಕ್ಷೆ ಮಾಡಲೇಬೇಕು. ಮೊದಲು ತೊಗೊಂಡು ಬಂದು ಬಲಗೈಗೆ ಒಂದು ಬಿಳಿ ಬಟ್ಟೆಯಲ್ಲಿ ವಾಚ್ ಥರ ಕಟ್ಕೊಂಡು ಮಲ್ಕೊಳ್ಳಿ. 1 ತಿಂಗಳು ಅಬ್ಸರ್ವ್ ಮಾಡಿ. 1 ಮಂತಲ್ಲಿ ನಿಮ್ಗೆ ಏನಾದರೂ ಭಯ, ಸ್ವೆಟ್ಟಿಂಗ್, ಬ್ಯಾಡ್ ಡ್ರೀಮ್ಸ್, ಬ್ಯಾಡ್ ರಿಸಲ್ಟ್ಸ್ ಬಂದರೆ ರಿಂಗ್ ಮಾಡ್ಕೋಬೇಡಿ. ಏನೂ ಇಲ್ಲ, ಕೂಲಾಗಿದೆ ಅಂದರೆ ರಿಂಗ್ ಮಾಡ್ಕೊಳ್ಳಿ, ಹಾಕ್ಕೊಳ್ಳಿ. ಸ್ಟೋನ್ ಧಾರಣೆ ಮಾಡೋಕ್ಕೆ ಮೊದಲು ಯಾರಾದ್ರೂ ನಿಪುಣರ ಜ್ಯೋತಿಷರ ಹತ್ರ ತಿಳ್ಕೊಂಡು ಈ ಸ್ಟೋನನ್ನು ನೀವು ಹಾಕ್ಕೊಳ್ಳಿ. ಬಲಗೈ ಮಧ್ಯದ ಬೆರಳಿಗೆ ಹಾಕ್ಕೊಂಡಿದ್ರೆ ಅದ್ಭುತ ಫಲ ಕೊಡುತ್ತೆ. 8ನೇ ಸಂಖ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಮಂತ್ರ ಅಂದರೆ ಓಂ ಶಂ ಶನಿದೇವಾಯ ನಮಃ. ಓಂ ಶಂ ಶನಿದೇವಾಯ ನಮಃ. ಇಲ್ಲಿ ಕೂಡ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಖ್ಯವಾಗಿ ರುದ್ರಾಕ್ಷ. 8ನೇ ಸಂಖ್ಯೆಗೆ ರುದ್ರಾಕ್ಷ ಅಂದರೆ 7 ಮುಖ ರುದ್ರಾಕ್ಷ. ಇದು ಕೂಡ ಗಣಪತಿ ಸ್ವರೂಪನೇ. 7 ಮುಖ ಕೂಡ ಗಣಪತಿ ಸ್ವರೂಪ. ಇದನ್ನು ಧಾರಣೆ ಮಾಡಿದರೆ ವಿಘ್ನಗಳು ನಿವಾರಣೆ ಆಗುತ್ತೆ. ನಿಮಗೆ ಅದ್ಭುತವಾದಂಥ ಅಂತರ್ಶಕ್ತಿಯನ್ನು ಕೊಡುತ್ತೆ. ನಿಮಗೆ ಎಂಥ ಸಂದರ್ಭವನ್ನು ಫೇಸ್ ಮಾಡ್ತಕ್ಕಂಥ ಐಡಿಯಾಸು, ಶಕ್ತಿ, ಎನರ್ಜಿ, ತಾಳ್ಮೆಯನ್ನು ಕೊಡುತ್ತೆ. ರುದ್ರಾಕ್ಷನ ಧಾರಣೆ ಮಾಡಬೇಕಂದ್ರೆ ಯಾವುದು ತಾರತಮ್ಯ ಇಲ್ಲ, ಹೆಣ್ಣು ಗಂಡು ಎಲ್ಲರೂ ಹಾಕ್ಕೋಬೋದು. ರುದ್ರಾಕ್ಷಿಯನ್ನು ತೊಗೊಂಡು ಬಂದು ಮೊದಲು ಶುದ್ಧೀಕರಿಸಬೇಕು. ತುಪ್ಪದಲ್ಲಿ ನೆನೆಸಿಡಬೇಕು. ಹಾಲು, ಮೊಸರು, ಗಂಜಲದಲ್ಲಿ ತೊಳೆದು ದೇವತಾರ್ಚನೆ ಮಾಡಿ, ಎನಿ ಮಂಡೆ, ಆವತ್ತು ಕೂಡ ಪಂಚಾಂಗ ಶುದ್ಧವಾಗಿರ್ತಕ್ಕಂಥ ಮಂಡೆ ತೊಗೊಂಡು ಕೊರಳಲ್ಲಿ ಕೆಂಪು ದಾರದಲ್ಲಿ, ಅಥವಾ ಯೆಲ್ಲೋ ಕಲರ್ ಥ್ರೆಡ್ ಅಥವಾ ಆರೆಂಜ್ ಕಲರ್ ಥ್ರೆಡ್ ಆದರೂ ಪರವಾಗಿಲ್ಲ, ಥ್ರೆಡ್ಡಲ್ಲಿ ಕತ್ತಲ್ಲಿ ಧರಿಸಿ ಒಳ್ಳೆ ರಿಸಲ್ಟ್ಸನ್ನು ಕೊಡುತ್ತೆ. ನಿಮಗಿರ್ತಕ್ಕಂಥ ಅಡಚಣೆಗಳು, ಕೆಲಸ ನಿಧಾನ ಇರ್ತಕ್ಕಂಥದ್ದು ಇದೆಲ್ಲ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದಕ್ಕೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಹೇಳ್ತಾ ಬರ್ತಾ ಇರ್ತೀವಿ. ನಾನು ವೆಂಕಟರಾಘವನ್, ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.